ದಿನಕ್ಕೊಂದು ತಿಂಡಿ ಸೀರೀಸ್ನಲ್ಲಿ ಇವತ್ತು 3ನೇ ದಿನದ ತಿಂಡಿ ದೋಸೆ ತೋರಿಸ್ತಾ ಇದ್ದೀನಿ. ಸೆಟ್ ದೋಸೆ ಥರ ಸಾಫ್ಟಾಗಿ ಸ್ಪಾಂಜಿಯಾಗಿದೆ. ಇದಕ್ಕೆ ಏನೋ ಆಗಲಿ ಸೋಡಾ ಆಗಲಿ ಯಾವುದು ಬಳಸೋದಿಲ್ಲ. ಟ್ರೆಡಿಷ್ನಲ್ ಮೆಥಡಲ್ಲಿ ದೋಸೆನ ಅಂದರೆ ಅಕ್ಕಿನೆಲ್ಲ ನೆನೆಸ್ಬಿಟ್ಟು ಮಾಡೋದಿದು. ತುಂಬ ಚೆನ್ನಾಗಿರುತ್ತೆ, ಮೃದುವಾಗಿರುತ್ತೆ, ಆರದ ಮೇಲೆ ಕೂಡ ಸಾಫ್ಟಾಗಿರುತ್ತೆ. ಮೊದಲಿಗೆ ಬಟ್ಲಿಗೆ 4 ಕಪ್ಪಷ್ಟು ನಾರ್ಮಲ್ ಅಕ್ಕಿ ತೊಗೊಂಡಿದ್ದೀನಿ, ಊಟದಕ್ಕಿ. ಬೇಕಿದ್ರೆ ದೋಸೆ ಅಕ್ಕಿ ಕೂಡ ನೀವು ಬಳಸ್ಕೋಬೋದು, ಬಟ್ ನಾರ್ಮಲ್ ಅಕ್ಕಿ ಕೂಡ ತೊಗೋಬೋದು. ಇದಕ್ಕೆ 1 ಕಪ್ಪಷ್ಟು ಉದ್ದಿನಬೇಳೆ, ಒಂದು 2 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಮೆಂತ್ಯ ಕಾಳು, ಇದಿಷ್ಟನ್ನು ಒಂದು 4-5 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ನೀರು ಹಾಕಿ ನೆನೆಸ್ಬೇಕು. ಅಟ್ಲೀಸ್ಟ್ ಏನಿಲ್ಲ ಅಂದರೂ ಒಂದು 6 ಗಂಟೆ ಕಾಲ ನೆನೆಸ್ಬೇಕಾಗುತ್ತೆ ಇದನ್ನು. ಇನ್ನೇನು ರುಬ್ಬಬೇಕು ಅನ್ನೋಕ್ಕೆ ಒಂದು 10 ನಿಮಿಷ ಮುಂಚೆ 1 ಕಪ್ಪಷ್ಟು ಅವಲಕ್ಕಿ, ಮೀಡಿಯಮ್ ಗಟ್ಟಿ ಅವಲಕ್ಕಿನ ನೀರಿನಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಅದು ನೆನೆಯೋಷ್ಟು ನೀರು ಹಾಕಿ ಇದನ್ನು ಒಂದು 10 ನಿಮಿಷ ನೆನೆಸಿದ್ರೆ ಸಾಕು. ಯಾವ ಕಪ್ಪಲ್ಲಿ ಅಕ್ಕಿನ ನೆನೆಸ್ತೀವೋ ಅದೇ ಕಪ್ಪಲ್ಲೇ ಮಿಕ್ಕಿದ್ದೆಲ್ಲನೂ ಮೆಷರ್ ಮಾಡಿ ನೆನೆಸ್ಕೋಬೇಕಾಗತ್ತೆ. ಈಗ ಇದು ಚೆನ್ನಾಗಿ ನೆಂದಿದೆ ಬೇಳೆ ಮತ್ತು ಅಕ್ಕಿ. ಸೊ ಇವಾಗ ಇದನ್ನು ರುಬ್ಕೊಳ್ಳೋಕ್ಕೆ ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಇವಾಗ ಚಳಿಗಾಲ ಇರೋದ್ರಿಂದ ರಾತ್ರಿ ಬೇಳೆ ಅಕ್ಕಿನ ನೀರಿನಲ್ಲಿ ನೆನೆಸ್ಬಿಟ್ಟು ಬೆಳಗ್ಗೆ ಅವಲಕ್ಕಿನ ನೆನೆಸ್ಬಿಟ್ಟು ಇದನ್ನು ಸ್ವಲ್ಪ ಬೇಗ ರುಬ್ಕೊಂಡ್ಬಿಟ್ರೆ ಸಂಜೆ ಹೊತ್ತಿಗೆಲ್ಲ ನಿಮಗೆ ಚೆನ್ನಾಗಿ ಹುದುಗ್ ಬರುತ್ತೆ. ಅದನ್ನು ಹುದುಗ್ ಬಂದಮೇಲೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಡೇಗೆ ನೀವು ದೋಸೆ ಹಾಕೋಬೋದು, ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಬೇಗನೆ ಮಧ್ಯಾಹ್ನನೇ ನೀವು ಚೆನ್ನಾಗಿ ರುಬ್ಬಿಟ್ಟು ಸಂಜೆ ರಾತ್ರಿ ಎಲ್ಲ ಫರ್ಮೆಂಟ್ ಆಗೋಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ದೋಸೆ ಮಾಡ್ಕೋಬೋದು. ಚಳಿಗಾಲದಲ್ಲಿ ಬೇಗ ಹುದುಗ್ ಬರೋದಿಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ನೀವು ಇದನ್ನು ಫರ್ಮೆಂಟ್ ಆಗೋಕ್ಕೆ ಬಿಡಬೇಕಾಗತ್ತೆ. ಸೊ ಇವಾಗ ನಾನು ಅಕ್ಕಿ ಬೇಳೆನ 2 ಬ್ಯಾಚಲ್ಲಿ ರುಬ್ಕೋತಾ ಇದ್ದೀನಿ. ಫಸ್ಟ್ ಬ್ಯಾಚ್ಗೆ ಬೇಳೆ ಅಕ್ಕಿ ಹಾಕಿಬಿಟ್ಟು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ನುಣ್ಣಗೆ, ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕು. ಬೇಕಿದ್ರೆ ಗ್ರೈಂಡರ್ಗೆ ಕೂಡ ಹಾಕ್ಕೊಂಡು ರುಬ್ಕೋಬೋದು, ಚೆನ್ನಾಗಾಗುತ್ತೆ ದೋಸೆ. ಸೊ ಇವಾಗ ಸೆಕೆಂಡ್ ಬ್ಯಾಚ್ಗೆ ನಾನು ಅವಲಕ್ಕಿನೂ ಸೇರಿಸ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಬೇಳೆ ಅಕ್ಕಿನ 2 ಬ್ಯಾಚಲ್ಲಿ ರುಬ್ಕೊಂಡು ಕೊನೆಯಲ್ಲಿ ಅವಲಕ್ಕಿನ ಹಾಕಿ ನೀರು ಹಾಕಿ ಸ್ವಲ್ಪ ರುಬ್ಕೊಂಡು ಚೆನ್ನಾಗಿ ನುಣ್ಣಗೆ ಎಲ್ಲ ಒಟ್ಟಿಗೆ ಮಿಕ್ಸ್ ಕೂಡ ಮಾಡ್ಕೋಬೋದು. ನಿಮಗೆ ಹೇಗೆ ಇಷ್ಟನೋ ಹಾಗೆ ಮಾಡ್ಕೋಬೋದು. ಈ ದೋಸೆ ಜೊತೆಗೆ ತೆಂಗಿನಕಾಯಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಇಲ್ಲ ಸಾಗು ಇಲ್ಲ ಸಾಂಬಾರು ಯಾವುದನ್ನು ಬೇಕಾದ್ರೂ ಮಾಡಿಕೊಂಡು ನೆಂಚ್ಕೊಂಡು ತಿನ್ಬೋದು. ಟೊಮೆಟೊ ಚಟ್ನಿ, ಈರುಳ್ಳಿ ಚಟ್ನಿ ಯಾವ್ದು ಇಷ್ಟನೋ ಅದನ್ನೆಲ್ಲ ನೀವು ನೆಂಚ್ಕೊಳ್ಳೋಕ್ಕೆ ಮಾಡ್ಕೋಬೋದು, ಯಾವ್ದು ಬೇಕಾದ್ರೂ ಮಾಡ್ಕೋಬೋದು. ಇವಾಗ ಹಿಟ್ಟನ್ನು ನಾನು ಈ ಪಾತ್ರೆಗೆ ಹಾಕಿ ಒಂದು ಸಲ ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೈನಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಅಂತ ಹೇಳಿ. ಸೊ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಅಟ್ಲೀಸ್ಟ್ ಒಂದು 10 ಗಂಟೆ ಕಾಲ ಆದರೂ ಇದನ್ನು ಫರ್ಮೆಂಟ್ ಆಗೋಕ್ಕೆ ಬಿಡಬೇಕು. ಇಲ್ಲಾಂದರೆ ಓವರ್ ನೈಟ್, ಅಂದರೆ ಅದೇ ಹೇಳಿದ್ನಲ್ಲ, ಈಗ ಚಳಿಗಾಲ ಇರೋದ್ರಿಂದ ಬೇಗ ಮಧ್ಯಾಹ್ನನೇ ನೀವು ರುಬ್ಕೊಂಡ್ರೆ ಸಂಜೆ ರಾತ್ರಿ ಎಲ್ಲ ಬಿಟ್ಬಿಟ್ಟು ನೆಕ್ಸ್ಟ್ ಡೇಗೆ ದೋಸೆ ಫರ್ಮೆಂಟ್ ಆಗಿರುತ್ತೆ ಹಿಟ್ಟು, ದೋಸೆ ಮಾಡ್ಕೋಬೋದು. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಹೆಂಚನ್ನು ಬಿಸಿಗಿಟ್ಬಿಟ್ಟು ಸ್ವಲ್ಪ ಎಣ್ಣೆ ಎಲ್ಲ ಸವರ್ಬಿಟ್ಟು ಇಟ್ಕೊಂಡು ದೋಸೆ ಹಾಕಿದ್ರೆ ಆಯಿತು. ಸೆಟ್ ದೋಸೆ ಥರ ಮಾಡ್ತಿರೋದ್ರಿಂದ ಸ್ವಲ್ಪ ದಪ್ಪಕ್ಕೇ ದೋಸೆ ಬಿಟ್ಕೋಬೇಕಾಗುತ್ತೆ. ಈ ದೋಸೆ ಮಾಡೋಕ್ಕೆ ಎಣ್ಣೆ ಹಾಕಬೇಕು ಅಂತ ಕೂಡ ಏನಿಲ್ಲ, ಎಣ್ಣೆ ಹಾಕದೇ ಇದ್ದರೂ ದೋಸೆ ಚೆನ್ನಾಗಿ ಮೇಲೆ ಇಳುತ್ತೆ, ಚೆನ್ನಾಗಿ ಬರುತ್ತೆ. ಸೊ ಯಾರ್ಯಾರು ಎಣ್ಣೆ ಅವಾಯ್ಡ್ ಮಾಡಬೇಕು ದೋಸೆಗೆ ಅಂತ ಅಂದ್ಕೊತಿರೋ ಅವ್ರು ಕೂಡ ಇದನ್ನು ಮಾಡ್ಕೋಬೋದು, ಎಣ್ಣೆ ಹಾಕ್ದೇ ಮಾಡ್ಕೋಬೋದು. ನಾನ್ ಸ್ಟಿಕ್ ತವ ಏನು ಬೇಕಿಲ್ಲ. ಸೊ ನಾನು ಫಸ್ಟ್ ದೋಸೆಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಆಮೇಲೆ ಇನ್ನೊಂದು ದೋಸೆ ಎಣ್ಣೆ ಹಾಕ್ದೇ ಮಾಡಿ ತೋರಿಸ್ತಾ ಇದ್ದೀನಿ, ಅದನ್ನು ಕೂಡ ನೀವು ನೋಡ್ಕೋಬೋದು. ಒಂದು ಪ್ಲೇಟ್ ಮುಚ್ಚಿಬಿಡ್ಬೇಕಾದ್ರೂ ನೀವು ಬೇಯಿಸ್ಕೋಬೋದು, ಇಲ್ಲ ಹಾಗೇನೂ ಬಿಟ್ಬಿಟ್ಟು ಒಂದು 2 ನಿಮಿಷ ಬೇಯಿಸ್ಕೋಬೋದು. ಈ ಥರ ತೂತ್ ಬಿಡುತ್ತೆ, ಆವಾಗ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಮೇಲೆ ಇಳುತ್ತೆ ದೋಸೆ. ಇವಾಗ ಇನ್ನೊಂದು ದೋಸೆ ಎಣ್ಣೆ ಹಾಕ್ದೇ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಹೆಂಚಿಗೆ ಮಾತ್ರ ಸ್ವಲ್ಪ ಎಣ್ಣೆ ಹಾಕಿ ನೀರು ಹಾಕಿಬಿಟ್ಟು ಇದು ಸ್ವಲ್ಪ ದಪ್ಪಕ್ಕೇ ದೋಸೆ ಬಿಟ್ಕೊಂಡು ಮೀಡಿಯಮ್ ಉರಿನಲ್ಲೇ ಇದನ್ನು ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಕ್ಲೀನಾಗಿ ದೋಸೆ ನಾನ್ ಸ್ಟಿಕ್ಕಲ್ಲಿ ಹೇಗೆ ಮಾಡಿದ್ರೆ ಬರುತ್ತೋ ಹಾಗೆ ಕ್ಲೀನಾಗಿ ಮೇಲೆ ಇಳುತ್ತೆ, ಈಸಿಯಾಗಿ ಮಾಡ್ಕೋಬೋದು. ಸೊ ಯಾವ ಥರದ ಚಟ್ನಿ ಜೊತೆ ಬೇಕಾದರೂ ನೀವು ಇದನ್ನು ಸರ್ವ್ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಸೋಡಾ ಎಲ್ಲ ಹಾಕೋ ಅವಶ್ಯಕತೆ ಕೂಡ ಏನಿಲ್ಲ. ಹೋಟ್ಲಲ್ಲಿ ಹೆಂಗೆ ಸಿಗುತ್ತೋ ನಿಮಗೆ ಹಾಗೆ ಇರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳಿ.